ಹೊಳಲ್ಕೆರೆ ಪಟ್ಟಣದ ಕೋಟೆ ನಿವಾಸಿಯಾದ ಎಚ್.ಎಸ್. ಲೋಕೇಶ್ವರಪ್ಪ ಕಲ್ಯಾಣಿ ಅವರು ಇಂದಿನ ಯುವಕರಿಗೂ ಮಾದರಿಯಾದ ವ್ಯಕ್ತಿ. ಪಟ್ಟಣ ಶಾಖೆ ರೈತ ಸಂಘದ ಉಪಾಧ್ಯಕ್ಷರಾಗಿರುವ ಇವರಿಗೆ 74 ವರ್ಷ ವಯಸ್ಸಾಗಿದ್ದರೂ ಆರೋಗ್ಯದ ವಿಷಯದಲ್ಲಿ ಯುವಕರನ್ನೇ ಮೀರಿಸುವ ಚೈತನ್ಯ ಹೊಂದಿದ್ದಾರೆ. 1975ರಲ್ಲಿ ಕೇವಲ 20 ರೂಪಾಯಿಗೆ ಸೈಕಲ್ ಖರೀದಿಸಿದ ಲೋಕೇಶ್ವರಪ್ಪ ಅವರು ಅದೇ ಸೈಕಲ್ನನ್ನು ಇಂದಿಗೂ ಬಳಕೆ ಮಾಡುತ್ತಿರುವುದು ವಿಶೇಷ. ಸುಮಾರು 51 ವರ್ಷಗಳ ಇತಿಹಾಸ ಹೊಂದಿರುವ ಈ ಸೈಕಲ್ ಅವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವರು ಪ್ರತಿದಿನ ಮನೆಯಿಂದ ತೋಟಕ್ಕೆ 3 ಬಾರಿ ಹಾಗೂ ಪಟ್ಟಣಕ್ಕೆ 2 ಬಾರಿ ಸಂಚರಿಸುತ್ತಾರೆ. ದಿನಕ್ಕೆ ಸರಾಸರಿ 10 ಕಿಲೋಮೀಟರ್ ಸೈಕಲ್ ಓಡಿಸುವ ಮೂಲಕ ಶಾರೀರಿಕವಾಗಿ ಸದೃಢವಾಗಿದ್ದಾರೆ. ವಿಶೇಷವೆಂದರೆ ಇವರು ಜೀವನದಲ್ಲಿ ಆಸ್ಪತ್ರೆಯ ಬಾಗಿಲು ತಟ್ಟಲೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ನಿರಂತರ ಸೈಕಲ್ ಬಳಕೆಯೇ ತಮ್ಮ ಆರೋಗ್ಯದ ಗುಟ್ಟು ಎಂದು ಲೋಕೇಶ್ವರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆಗಳ ನಡುವೆಯೂ ಸೈಕಲ್ ಬಳಕೆ ಮಾಡಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದಾರೆ. ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿರುವ ಲೋಕೇಶ್ವರಪ್ಪ ಅವರ ಜೀವನ ಶೈಲಿ, ಸರಳ ಬದುಕು ಮತ್ತು ಆರೋಗ್ಯದ ಬಗ್ಗೆ ಇರುವ ಜಾಗೃತಿ ಎಲ್ಲರಿಗೂ ಮಾದರಿಯಾಗಿದೆ. ಹೊಳಲ್ಕೆರೆ ಕೋಟೆ ನಿವಾಸಿ ಲೋಕೇಶಪ್ಪ ಅಂತ. ಈ ಜೊತೆಗೆ 40-50 ವರ್ಷ ಆಗಿದೆ ಸೈಕಲ್ ಹೊಡೆಯೋಕ್ಕಿಡಿದು. ತೋಟಕ್ಕೂ ಮನೆಗೂ ನನಗೆ ಆರೋಗ್ಯ ಚೆನ್ನಾಗಿದೆ. ಆಸ್ಪತ್ರೆಗೆ ಇದುವರೆಗೂ ಹೋಗಿಲ್ಲ. ಕೈ ಕಾಲು ಎಲ್ಲ ನೋವಿದ್ರೂ ಒಂದೊಂದು ಸ್ವಲ್ಪ ಹೊತ್ತು ಇನ್ನೂ ವಯಸ್ಸು ಹೋಯಿತು, ಸ್ವಲ್ಪ ನೋವಿದ್ರೂ ಒಂದು ಸರಿ 2 ಸರಿ ರನ್ನಿಂಗ್ ಆದರೆ ತೋಟಕ್ಕೂ ಮನೆಗೂ. ತೋಟ ದೂರ ಎಲ್ಲ 1 ಕಿಲೋಮೀಟ್ರ್ ಐತೆ ಅಷ್ಟೇ. ಹಂಗಾಗಿ ನನಗೆ ಆರೋಗ್ಯ ಚೆನ್ನಾಗಿದೆ. ನಾವು ಅದರಿಂದ ಹೊಡಿತಾ ಇದ್ದೀವಿ ಸೈಕಲ್ಲು. TVS ಮನೆಗಿದ್ದು ಕಾರಿದ್ದರೂ ನಾವು ಸೈಕಲ್ ಹೊಡಿತಾ ಇದ್ದೀವಿ ಅಂತಂದ್ರೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿತ್ತಲ್ಲ, ಈಗ ಪೆಟ್ರೋಲ್ ಡೀಸೆಲ್ ಅವೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ, ಅದರಿಂದ ಈಗ ಬಳಸಿದ್ರೆ ನಮ್ಗೆ ಇನ್ನೂ ಉತ್ತಮ ಆಗ್ತಲ್ಲ. ಆವಾಗಿನ ಪರಿಸರಕ್ಕೂ ಇವಾಗಿನ ಪರಿಸರಕ್ಕೂ, ಇವಾಗಿನ ಆರೋಗ್ಯಕ್ಕೂ. ಸೈಕಲ್ ಎಷ್ಟು ವರ್ಷದ್ದು ಇದು? ಸೈಕಲ್ ಯಾವಾಗ ತಂದಿತ್ತು? ಈಗಲೇ 22 ವರ್ಷ 21 ವರ್ಷನೇ ಇತ್ತು. 50 ವರ್ಷ ಇನ್ನೇನು ಹೇಳ್ತೀವಿ ಸಾಕಾಗ ಮುಂದಕ್ಕೆ ಒಂದು ರೌಂಡ್ ಹೊಡಿರಿ. 50ನೇ ವರ್ಷಕ್ಕೆ ಬಿದ್ದಾತ ಸೈಕಲ್? 50 ವರ್ಷ ಬಿದ್ದಿದೆ. 21 ವರ್ಷ 22 ವರ್ಷ ತಾಂಡಿದ್ದು. ಎಲ್ಲರೂ ಊರಲ್ಲೇ ನಗ್ತಾರೆ. ಕಟ್ ಮಾಡ್ತೀನಿ ತಡಿ. ಅಂಗಡಿ ಸಾಕಟ್ಟು ಜಾಸ್ತಿ ಬಿಡೋದ್ರೆ ಹೋಗಲ್ಲ, ಬರುತ್ತೆ ಕಮ್ಮಿ. ಬಂದಾಗ ಕೊಡಿ ಕೊಡಿ. ಇದನ್ನ ಎಡಿಟಿಂಗ್ ಮಾಡಿಸ್ಬೇಕು ನೀಟಾಗಿ. ಅವಾಗ ಕರೆಕ್ಟ್ ಬರ್ತೈತೆ. ಅದು ಹೇಳ್ತೈತೆ.